ಸಾಹೇಬರು ಕೋಟ ಶ್ರೀನಿವಾಸ ಪೂಜಾರಿ ಸಾಹೇಬ್ರವರು ಬೆಳಗ್ಗೆ ಅದೇ ವೇದಿಕೆಯಲ್ಲಿ ಹೇಳ್ಕೊಂಡು ಕೂತಿದ್ರು. ಅಲ್ಲಿ ಕರ್ನಾಟಕದಲ್ಲಿ ಒಂದು ಸರ್ಕಾರ, ನಾನು ಕರ್ನಾಟಕಕ್ಕೆ ಔಟ್ಸೈಡ್ ಅಂತ ನೋಡ್ತಾ ಇದ್ದೀನಿ. ಒಂದು ಸರ್ಕಾರದಲ್ಲಿ ಇರುವ ಒಂದು ದೊಡ್ಡ ಒಂದು ಮನುಷ್ಯ, ಅದು ಯಾರೋ ಇರಬಹುದು, ಸಮ್ ಪವರ್ಫುಲ್ ಪರ್ಸನ್ ಇನ್ಸೈಡ್ ದ ಗವರ್ಮೆಂಟ್, ಸಿಡಿ, ಹನಿ ಟ್ರ್ಯಾಪ್, ಇದೆಲ್ಲ ಕೂಡ ಪೇಪರ್ದಲ್ಲಿ ಓದಿಕೊಂಡು ಬರ್ತಾ ಇದೀವಿ. ಕರ್ನಾಟಕ ಹ್ಯಾಸ್ ಗಾಟ್ ಎ ವೆರಿ ರಿಚ್ ಕಲ್ಚರ್. ಕರ್ನಾಟಕ ಜನ ಕೂಡ ಆ ಥರ ಒಂದು ಜನರು ಕೂಡ. ಸೊ ಎಷ್ಟು ಜನ ವಿರೋಧ ಸರ್ಕಾರದಲ್ಲಿ ಆಗ್ತಾ ಇದೆ, ಆ ಸರ್ಕಾರದಲ್ಲಿರುವ ಮನುಷ್ಯರು ಪವರ್ ಉಳಿಸಬೇಕು ಏನೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಇಡೀ ದೇಶ ನೋಡ್ತಾ ಇದೆ. ಸೊ ಖಂಡಿತವಾಗಿ ನನಗೆ ನಂಬಿಕೆ ಇದೆ, ಇವತ್ತು ನಮ್ಮ ಬಿಜೆಪಿ ಶುರು ಮಾಡಿರುವ ಜನ ಆಕ್ರೋಶ ಯಾತ್ರ ಅದು ಎಲ್ಲ ಜನ ಕೂಡ ಒಟ್ಟು ಸೇರಿಸಿ, ಎಲೆಕ್ಷನ್ ಈಗಾಗ ಇಲ್ಲ ಕರ್ನಾಟಕದಲ್ಲಿ, 2028 ಎಲೆಕ್ಷನ್ನಲ್ಲಿ ತುಂಬ ಸಮಯ ಇದೆ. ಬಟ್ ಈ ಸರ್ಕಾರ ಇತ್ತೀಚೆಗೆ ಲೇಮ್ ಡಕ್ ಗೌರ್ಮೆಂಟ್ ಅನ್ನು ಹೇಳ್ತಾರೆ, ಅதாவது ಜನಕ್ಕೆ ಪ್ರೀತಿ ಇಲ್ಲ, ಪವರ್ ಕೈನಲ್ಲಿ ಇದೆ, ಕೂತಿರ್ತಾರೆ, ಆ ಥರ ಈ ಸರ್ಕಾರ ಇದೆ. ಸೊ ಖಂಡಿತವಾಗಿ ಈ ಆಕ್ರೋಶ ಯಾತ್ರೆ ಏನು ನಮ್ಮ ಬಿಜೆಪಿ ಅವರು ಶುರು ಮಾಡಿದ್ದಾರೆ, ಸಕ್ಸಸ್ನ ಒಂದು ಮಾತು ನಾನು ಹೇಳಲ್ಲ, ಯಾಕೆಂದ್ರೆ ಪಾಲಿಟಿಕ್ಸ್ನಲ್ಲಿ ಸಕ್ಸಸ್ನ ಒಂದು ವಾರ್ತೆ ಇಲ್ಲ. ಜನ ಎಲ್ಲರೂ ಕೂಡ ಪ್ರೀತಿ ಕೊಟ್ಟು ಬಿಜೆಪಿ ಜೊತೆಗೆ ಸೇರಿಕೊಂಡು ಕಾಂಗ್ರೆಸ್ ಕರ್ನಾಟಕ ಅಲ್ಲಿರೋದು ತೆಗಿಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಹಾಕಿ ಜನ ಸಪೋರ್ಟ್ ಮಾಡ್ತಾರೆ, ನಂಬಿಕೆ. ಸರ್, ನಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು ಸರ್. ಗ್ಯಾಸ್ ಬಗ್ಗೆ ಇವತ್ತು ನಮ್ಮ ಕಾಂಗ್ರೆಸ್ ಎಕ್ಸ್ಪರ್ಟ್ ಅವರು, ಪಿ ಚಿದಂಬರಂ ಅವರು, ಕಾಂಗ್ರೆಸ್ನಲ್ಲಿರುವ ತುಂಬ ಲೀಡರ್ಸ್ ಎಲ್ಲ ಕೂಡ ಫ್ಯಾಕ್ಟ್ ಏನು ಮಾತಾಡಲ್ಲ. ಒಂದು ಗ್ಲೋಬಲ್ ಗ್ಯಾಸ್ ಪ್ರೈಸ್ ಹೈಕ್ ಇಷ್ಟು ತಿಂಗಳು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಯಾರೂ ಕೂಡ ಜನಕ್ಕದು ಕೊಟ್ಟಿಲ್ಲ, ಎಲ್ಲ ಕೂಡ ಅದು ಅಬ್ಸರ್ವ್ ಮಾಡಿದ್ರು. ಸ್ಪೆಷಲಿ ನಾವು ನೋಡ್ತಾ ಇದ್ದೀವಿ, ಒಂದು ಲೆವೆಲ್ಗೆ ಮೇಲೆ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗೂ ಕಷ್ಟ ಆಗ್ತದೆ, ಅವ್ರಿಗೂ ಕಷ್ಟ ಆಗ್ತದೆ. ತಾವು ನೋಡಿದ್ದೀರಾ, ಪೆಟ್ರೋಲಿಯಂ ಪ್ರೈಸಸ್, ಪೆಟ್ರೋಲ್, ಡೀಸೆಲ್, ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಟ್ಯಾಕ್ಸ್ ರೈಸ್ ಮಾಡುವಾಗ ಸರ್ಕಾರ ಇಂಟರ್ವ್ಯೂನ್ ಮಾಡಿ ಪ್ರೈಸ್ ರೈಸ್ ಆಗದೆ ನೋಡಿಕೊಂಡಿದ್ರು. ಸೊ ಗ್ಯಾಸು ನಾವೆಲ್ಲರೂ ಕೂಡ ಸರ್ಕಾರಕ್ಕೂ ಚಿಂತನೆ ಇದೆ, ಅದು ಹೊರ ದೇಶದಿಂದ ಬರುವ ಒಂದು 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 ಐಟಮ್. ಅದು ನಮ್ಮಲ್ಲಿ ಏನು ಕೂಡ ಉತ್ಪಾದನೆ ಭಾಳ ಕಡಿಮೆ, ಯೂಸೇಜು ಭಾಳ ಜಾಸ್ತಿ ಆಗ್ತಾ ಇದೆ. ಒಂದು ಲೆವೆಲ್ಗೆ ಮೇಲೆ ಒಂದು ಆಯಿಲ್ ಮಾರ್ಕೆಟಿಂಗ್ ಕಂಪನಿ ಲಾಸಸ್ ಅಬ್ಸರ್ವ್ ಮಾಡಲಿಕ್ಕೂ ಆಗಲ್ಲ, ಅದು ನಾವು ನೋಡಿಕೊಳ್ಬೇಕು. ಅದೇ ರೀತಿಯಲ್ಲಿ ಜಾಸ್ತಿ ಕೂಡ ಜನ ಮೇಲೆ ತುಂಬಲಿಕ್ಕಾಗಲ್ಲ, ಅದು ಸರ್ಕಾರ ನೋಡಿಕೊಳ್ತಾ ಇದ್ದಾರೆ. ಇದು ಏನಿದೆ ಇದು ಟೆಂಪರರಿ ನಾನು ಭಾವಿಸಿಕೊಳ್ತಾ ಇದ್ದೀನಿ. ಖಂಡಿತವಾಗಿ ಮೋದಿ ಸರ್ಕಾರ, ತಾವೆಲ್ಲ ಕಡೆಯಲ್ಲಿ ಕೂಡ ನೋಡಿದ್ದೀರಾ, ನಾವು ಬಂದ ಮೇಲೆಯೇ ಗ್ಯಾಸ್ ಯೂಸೇಜ್ ಜಾಸ್ತಿ ಆಗ್ತಾ ಇದೆ. ಇವತ್ತು ಕಾಂಗ್ರೆಸ್ ಅವರು ಎಷ್ಟೋ ಹೇಳ್ತಾರೆ, ಇದು ಹೇಳಲ್ಲ. 2014ನಲ್ಲಿ ಇಂಡಿಯಾದಲ್ಲಿ ಎಷ್ಟು ಜನ ಕೈನಲ್ಲಿ ಗ್ಯಾಸ್ ಸಿಲಿಂಡರ್ ಇತ್ತು? ವೆರು 64%, 64% ಕೈದು ಮಾತ್ರ ಗ್ಯಾಸ್ ಸಿಲಿಂಡರ್ ಇತ್ತು. ಇವತ್ತು 100%, 99.99, 100% ಗ್ಯಾಸ್ ಯೂಸೇಜ್ ಜಾಸ್ತಿ ಆಗ್ತಾ ಇದೆ, ಇಂಪೋರ್ಟ್ ಜಾಸ್ತಿ ಮಾಡ್ತಾ ಇದ್ದೀವಿ, ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಸೊ ಖಂಡಿತವಾಗಿ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಸರ್ಕಾರ ಜೊತೆಗೆ ಇರೋಣ. ಹರ್ದೀಪ್ ಪೂರಿ ಅವರು ವರ್ಲ್ಡ್ ಲೆವೆಲ್ದಲ್ಲಿ ನಾವು ನೋಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದಾರೆ, ಹೊಸ ಯಾವ ಜಾಗದಲ್ಲಿ ಗ್ಯಾಸ್ ಸಿಗ್ತದೋ ಅಲ್ಲೆಲ್ಲ ಹುಡುಕ್ತಾ ಇದ್ದಾರೆ. ಸೊ ಇದು ಏನು ಟೆಂಪರರಿ ಒಂದು ಪೈನ್ ಯಾರು ಅನ್ಕೊಂಡಿದಾರ ಕೂಡ ಇದು ಟೆಂಪರರಿ ಆಗಿ ಮಾತ್ರ ಇರುತ್ತದೆ, ನನಗೊಂದು ನಂಬಿಕೆ. ಅಂದ್ರೆ ನಾವು ಒಂದು ನ್ಯಾಷನಲ್ ಪಾರ್ಟಿದಲ್ಲಿ ನಾನು ಸಾಹೇಬ್ರೆಲ್ಲ ಕೂಡ ಇದ್ದೀವಿ. ಸಾಹೇಬರು ನಾವೆಲ್ಲರೂ ಕೂಡ ಗೊತ್ತಿರ್ತದೆ, ಒಂದು ಸಕ್ಸಸ್ಫುಲ್ ಮಂತ್ರಿ, ಜನಪ್ರಿಯ ಮಂತ್ರಿ, MLA, MP ಎಲೆಕ್ಷನ್ ನಿಲ್ಬೇಕು ನಮ್ಮ ಪಾರ್ಟಿ ಆದೇಶ ಮಾಡಿದ್ದಾರೆ. ಸಾಹೇಬರು MP ಎಲೆಕ್ಷನ್ ಅಲ್ಲಿ ನಿಂತಿದ್ರು. ಅದೇ ತರ ನಾವೆಲ್ಲರೂ ಕೂಡ ಕಾರ್ಯಕರ್ತರು ಒಂದು ಜವಾಬ್ದಾರಿ ಕೊಟ್ಟಿದ್ರು, ತಮಿಳುನಾಡಿನಲ್ಲಿ ಮಾಡಿಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಆ ಜವಾಬ್ದಾರಿ, ಇನ್ನೊಂದು ಜವಾಬ್ದಾರಿ ಏನು ಕೊಡುತ್ತಾರ ನಾವು ಕೂಡ ಒಂದು ಕಾರ್ಯಕರ್ತನಾಗಿ ಕೆಲಸ ಮಾಡುವುದು ಮಾತ್ರ ನಮ್ಮ 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 ಕರ್ಮ, ಬೇರೆ ಏನು ಕೂಡ ನಮ್ಮ ಕರ್ಮ ಇಲ್ಲ. ನೆಕ್ಸ್ಟ್ ಏನೋ ರೋಲ್ ಕೊಡಲಿ, ಕೆಲಸ ಮಾಡ್ತೀವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.